ಮೊನ್ನೆ ರಾಮನಗರ ಶಾಸಕರು ವಿಡಿಯೋದು ಎಲ್ಲರೂ ಆಲ್ಮೋಸ್ಟ್ ನೋಡಿರ್ಬೇಕು. ನೀವು ಒಬ್ಬರು ಶಾಸಕರು ಅವ್ರದ್ದು ಕೂಡ ಅಷ್ಟೇ ಇರಬೇಕು. ಅವ್ರನ್ನ ಯಾಕೆ ಹೈಲೈಟ್ ಮಾಡ್ತಾ ಇಲ್ಲ ಸರ್ಕಾರ? ಅವ್ರನ್ನ ಯಾಕೆ ನಿಲ್ಸಿದೆ? ಜೆಡಿಎಸ್ ಅವ್ರು ಮಾತ್ರ ಪ್ಲಸ್ ಪಾಯಿಂಟ್ ಅಂತ ತಗೊಳ್ತಾ ಇದೆ. ಎಲ್ಲರನ್ನು ಕೇಸಲ್ಲಿ ನೋಡಿ. ಒಂದೇ ಹೇಳ್ತೀನಿ, ಪೊಲೀಸ್ ವಿಚಾರಣೆ ನಮ್ಮ ನ್ಯಾಯಾಂಗದಲ್ಲಿ 162 ಬದ್ಧತೆ ಏನು ಅಂತ ಕೋರ್ಟ್ ಹೇಳುತ್ತೆ. ಯಾಕಂದ್ರೆ ಪೊಲೀಸ್ ಮುಂದೆ ಆಗಿದ್ದೆಲ್ಲ ನಿಜ ಅಲ್ಲ, ಯಾಕಂದ್ರೆ ಪೊಲೀಸ್ ಮುಂದೆ ಆಗ ಹೇಳಿಕೆಗಳೆಲ್ಲ ನಿಜ ಅಲ್ಲ ಅಂತ ಕೋರ್ಟ್ ಮುಂದೆ 162 ಹೇಳಿಕೆಗೆ ಯಾವ ಮೌಲ್ಯವೂ ಇಲ್ಲ. SIT ತನಿಖೆ ಮಾಡಿದ್ದಾರೆ, ವಿಚಾರಣೆ ಆಗಲಿ, ಚಾರ್ಜ್ ಶೀಟ್ ಆಗಲಿ, ಕೋರ್ಟಿಗೆ ಬರ್ಲಿ, ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಅನುಭವಿಸ್ಲಿ. ಆದ್ರೆ ಹಾಸನದ ಹೆಣ್ಮಕ್ಳನ್ನ ಬೀದಿಗೆ ತರಕ್ಕೆ ಇವ್ರು ಯಾರ್ರಿ? ಇವ್ರು ಏನ್ ಹಕ್ಕಿದೆ? ಏನ್ ಹಕ್ಕಿದೆ? ನಮ್ಮ ಮಕ್ಕಳಿಗೆ ಕೊಡೋಣ. ನಮ್ಮ ಮಕ್ಕಳು ಎದೆ ಎತ್ತಕ್ಕೆ ಬೇಡ ತಿಂತಿದ್ದಾರೆ. ಹೆಣ್ಮಕ್ಳು ಗೌರವ ಕೊಡೋದೇ ಆಗಿದೆ. ಮಕ್ಕಳು ವಿಡಿಯೋ ಬಿಡಕ್ಕೆ ಅವ್ರಿಗೆ ಏನ್ ಅಧಿಕಾರ ಇತ್ತು? ಪಟ್ಟೆ ಹುಡುಗರ ಕೈಲಿ ವಿಡಿಯೋ ಇದೆ. ಹೇಗ್ ನಿಲ್ಲಿಸ್ತೀರಾ ಇದನ್ನ ನೀವು? ಮತ್ತೆ ಕೇಳೋ ಮಟ್ಟಕ್ಕೆ ಮಾಸ್ಕ್ ತಂದಿಟ್ಟಿದ್ದಾರೆ. ಈ ಗೌರವಕ್ಕೆ ಈ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ ಯಾಕೆ ಬೇಕಾಗಿತ್ತು? ಕಾಲ್ ಮುರ್ಕೊಂಡಿದೀವಿ, ಆರೋಗ್ಯ ಸರಿ ಇಲ್ಲ, ನಮ್ಮ ವಾಯ್ಸ್ ಮಾಡಕ್ ನಮಗೆ ದೇಹದಲ್ಲಿ ಶಕ್ತಿ ಉಳಿದಿದೆ ಅನ್ನೋ ಮಟ್ಟಕ್ಕೆ ಆಗೋಗಿದ್ದೀವಿ ನಾವು. ಹಾಸನ ನಮಗೆ ಶಕ್ತಿ ಕೊಟ್ಟೆ ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.